ನೋಡಿ, ಈ ಒಂದು ಮರನ ಹಾಕೊಂಡ್ರೆ ನೀವು 10,000 ರೂಪಾಯಿ, ಕೆಲವೊಬ್ಬರು 40,000 ರೂಪಾಯಿ ಕೂಡ ಆದಾಯ ಮಾಡಿದ್ದಾರೆ. ಇದು ಏನಂದ್ರೆ ಜಾಯ್ಕಾಯಿ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈಗ. ಇಲ್ಲೇನು ನೀವು ನೋಡ್ತಿದ್ದೀರೋ ಇದೆಲ್ಲ ಕೂಡ ಜಾಯ್ಕಾಯಿ. ಸೊ ಇದು ಹೂವು ಇದೆಯಲ್ವಾ, ಈ ಹೂವು 2,000ದಿಂದ 3,000 ರೂಪಾಯಿಗೆ ಸಿಗ್ತಿದೆ. ಇದು ಅಂದ್ರೆ ನಿಮ್ಗೆ ತೋರಿಸೋದಕ್ಕೆ ಇದು ಕೆಲವೊಂದು ಟೈಮ್ ರೆಡ್ ಕಲರ್ ಇರುತ್ತೆ, ಕೆಲವೊಂದು ಟೈಮ್ ಯೆಲ್ಲೋ ಕಲರ್ ಇರುತ್ತೆ. ಇದು ಬೀಜ 700 ರೂಪಾಯಿಂದ 1,000 ರೂಪಾಯಿವರೆಗೂ ಕೂಡ ಹೋಗುತ್ತೆ. ಸೊ ಇದು ಏನಂದ್ರೆ ಜಾಯ್ಕಾಯಿ ಮರ ನೀವು ನಾರ್ಮಲ್ ಆಗಿ ಶೇಡ್ ನೆಟ್ಟಲ್ಲಿ ಅಂದ್ರೆ ಯಾವುದಾದ್ರೂ ನೆರಳಲ್ಲಿ ಇದನ್ನ ಬೆಳಿಬೋದು ಆರಾಮಾಗಿ. ಸೊ ಇದನ್ನ ಬಿರಿಯಾನಿಗೆ ಯೂಸ್ ಮಾಡ್ತಾರೆ, ಆಯುರ್ವೇದಿಕ್ ಯೂಸ್ ಮಾಡ್ತಾರೆ. ಇದರ ಉಪಯೋಗಗಳು ತುಂಬಾ ಇದೆ. ಮತ್ತೆ ಅದು ಕೆಳಗಡೆ ಬಿದ್ದರೂ ಕೂಡ ಅದನ್ನ ಹೂವನ್ನು ಸೇಲ್ ಮಾಡೋಕ್ಕಾಗಲ್ಲ, ಬಟ್ ನೀವು ಆ ಬೀಜನ ಸೇಲ್ ಮಾಡ್ಕೋಬಹುದು. ಸೊ ಇವಾಗೆಲ್ಲ ತುಂಬಾ ರೈತರು ಹೇಳೋದೇನೆಂದ್ರೆ, ಇವಾಗೆಲ್ಲ ಜಾಯ್ಕಾಯಿ ಗಿಡಗಳನ್ನೆಲ್ಲ ಎತ್ಕೊಂಡೋಗಿ ಹಾಕ್ಬಿಡ್ತಾರೆ. ಯಾವಾಗ ಅದು ಕಾಯಿ ಬರುತ್ತೋ ಅವಾಗ ರೇಟ್ ಬಿದ್ದೋಗ್ಬಿಡುತ್ತೆ, ಒಂದು ಮರದಿಂದ 1,000 ರೂಪಾಯಿ. ಯಾವತ್ತೂ ಕೂಡ ನಾವು 1 ಎಕರೆ ಜಾಗ ಇದೆ ಅಂದರೆ ಯಾವತ್ತೂ ಕೂಡ 1 ಎಕರೆಯಲ್ಲಿ ಒಂದೇ ಕ್ರಾಪನ್ನು ಹಾಕಬಾರ್ದು. 1 ಎಕರೆ ಅಂದರೆ 4 ಭಾಗ ಮಾಡ್ಕೊಳ್ಳಿ. 4 ಭಾಗದಲ್ಲಿ 4, ಒಂದು ಕಡೆ ಬಟರ್ ಫ್ರೂಟ್ ಆಗಲಿ, ಒಂದು ಕಡೆ ಜಾಯ್ಕಾಯಿ ಆಗಲಿ, ಒಂದು ಕಡೆ ಮ್ಯಾಂಗೋಸ್ಟಿನ್ ಆಗಲಿ, ಒಂದು ಕಡೆ ಮೆಕಾಡೋಮಿ ಆಗಲಿ. ಈ ರೀತಿ ಡೈವರ್ಸಿಫಿಕೇಶನ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ರೇಟ್ ಅನ್ನೋದು ಬೀಳಲ್ಲ. ಆ್ಯಂಡ್ ರೇಟು ಏಕಾಏಕಿ ಯಾವತ್ತು ಬೀಳುತ್ತೆ ಗೊತ್ತಾ? ಈ ಡ್ರ್ಯಾಗನ್ ಫ್ರೂಟ್ ಅಂತದಕ್ಕೆ ಏನಕ್ಕಂದರೆ ಯಾವುದಕ್ಕೆ ಬೈ ಪ್ರಾಡಕ್ಟ್ಸ್ ಇರಲ್ವೋ, ಯಾವುದನ್ನ ಸ್ಟೋರ್ ಮಾಡಿ ಸೇಲ್ ಮಾಡೋಕ್ಕಾಗಲ್ವೋ ಅಂಥದಕ್ಕೆ ರೇಟ್ ಬೀಳುವಂಥ ಚಾನ್ಸ್ ಇರುತ್ತೆ. ಈ ಜಾಯ್ಕಾಯಿಗೆ ಆ ಥರ ಏನು ಸಮಸ್ಯೆ ಇಲ್ಲ, ಅದನ್ನು ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಇದನ್ನು ಯೂಸೇಜ್ ಜಾಸ್ತಿ ಇದೆ, ಬಿರಿಯಾನಿಗೆ ಹೈಯೆಸ್ಟ್ ಯೂಸ್ ಮಾಡ್ತಾರೆ ಇದನ್ನು. ಜಾಯ್ಕಾಯಿ ನಟ್ಮಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ನಿಮಗೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗಲ್ಲ. ಹಂಗಂತ ನಾನು ಹೇಳಿದೆ ಅಂತ ಬಿಟ್ಟು 500, 1000 ಈ ಥರ ಗಿಡಗಳು ಹಾಕ್ಬೇಡಿ. ಯಾವತ್ತೂ ಕೂಡ ಒಂದು 100 ಗಿಡ. ನಾನು ಏನು ಹೇಳೋದು, ಬಟರ್ ಫ್ರೂಟ್ ಆಗಲಿ 100, ಇದಾಗಲಿ 100, ಮೆಕಾಡೋಮಿ ಆಗಲಿ 100, ಮ್ಯಾಂಗೋಸ್ಟಿನ್ ಆಗಲಿ. ಸೊ ಒಂದು ಸೈಡ್ ಇನ್ಕಮ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇದು ಜಾಯ್ಕಾಯಿನ ವಿಶೇಷತೆಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನೀವು ಏನಾದರೂ ತೋಟ ಮಾಡ್ತಿದ್ರೆ ಒಂದು 100 ಜಾಯ್ಕಾಯಿ ಮರಗಳನ್ನು ಹಾಕ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.